ಹೇಳಕ್ಕಾಗಲ್ಲ. ಗಂಡನಿಗೆ ಎಂತಿ ಹೇಳಕ್ಕಾಗಲ್ಲ, ಎಂತಿ ಗಂಡನಿಗೆ ಹೇಳಕ್ಕಾಗಲ್ಲ, ಜನರಿಗೆ ಹೇಳಕ್ಕಾಗಲ್ಲ. ಆದ್ರೆ ನಮ್ಮನ್ನ ನಾವು ದೇವರಲ್ಲಿ ಬಲಪಡಿಸ್ಕೋಬೇಕು. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಮೈಂಡ್ ಹೇಳ್ತದೆ ಇನ್ನೂ ಸ್ವಲ್ಪ ನಿದ್ದೆ ಮಾಡು ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಏನೇನೋ ಸಮಸ್ಯೆಗಳಿದ್ದೆ, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅನೇಕ ಸಮಸ್ಯೆಗಳಿದೆ, ಅಲ್ಲೆಲ್ಲ ಹೋಗ್ಬೇಕಾಗಿದೆ. ಆದರೂ ಕೂಡ ಪರವಾಗಿಲ್ಲ, ನನ್ನನ್ನು ನಾನು ಬಲಪಡಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ಕೂತು ನಾನು ದೇವರನ್ನ ಆರಾಧಿಸ್ತೇನೆ. ಆಮೇಲೆ 3 ಕಾರ್ಯಗಳು ನೋಡಿದ್ವಿ, 3 ಕಂಡೀಷನ್. ಒಂದು 5 ನಿಮಿಷದಲ್ಲಿ ನಾನು ಹೇಳಿ ಮುಗಿಸ್ಲಿಕ್ಕಿದ್ದೇನೆ. ಫಸ್ಟ್ ಕಂಡೀಷನ್ ಗಮನಿಸಿರಿ, ಸಾಯಬೇಕಾದ್ರೂ ನಂಬಿಗಸ್ತನಾಗಿರ್ಬೇಕು. ನೀ ಸಾಯಬೇಕಾದ್ರೂ ದೇವರಿಗೆ ನಂಬಿಗಸ್ತನಾಗಿ, ಸಭೆಗೆ, ಸೇವೆಗೆ, ನಿನ್ನ ಕೊಟ್ಟ ಕುಟುಂಬಕ್ಕೆ, ಹೆಂಡತಿಗೆ, ಮಕ್ಕಳಿಗೆ, ನೀನ್ ಕೊಟ್ಟ ಕೆಲಸ, ನೀನ್ ಕೊಟ್ಟ ಆಶೀರ್ವಾದ, ಎಲ್ಲದಕ್ಕೂ ನಂಬಿಗಸ್ತನಾಗಿರು ಸಹೋದರ ಸಹೋದರಿ. ಕೆಲವರು ಅಪನಂಬಿಗಸ್ತರಾಗಿದ್ದೀರಾ. ಇಲ್ಲ ಪ್ರಿಯ ದೇವಚನರೇ, ನಾವೆಲ್ಲರೂ ನಂಬಿಗಸ್ತರಾಗಿರ್ಬೇಕು.